ಆದರೂ ಓಲಾ ಇದ್ದರೆ ಇಲ್ಲಿ ತಗೊಳ್ಳೋ ಪ್ಲ್ಯಾನ್ಸಲ್ಲಿ ಇದ್ದರೆ ಮುಂಚೆನೇ ಇದೊಂದು 2 ತಿಂಗಳನ್ನ ತಲೆಯಲ್ಲಿ ಇಕ್ಕೊಂಬಿಡ್ರಿ. ಫಸ್ಟು ಮೊಬೈಲ್ಸ್ ಗುರು ಬ್ರೇಕ್ ಪ್ಯಾಡ್ಸು ಮತ್ತು ಬೇರಿಂಗ್ಸು ಅದೆಲ್ಲ ಇರುತ್ತಲ್ಲ, ಇಫ್ ಇನ್ ಕೇಸ್ ಹೋದರೆ ಅದನ್ನೆಲ್ಲ ಒನ್ ಟೈಮ್ ಇಲ್ಲ 2 ಟೈಮ್ಸು ರಿಪ್ಲೇಸ್ ಮಾಡಿಕೊಡ್ತಾರೆ. ಯೂಸ್ ಇದೆ. ಜಾಸ್ತಿ ಓಡಿಸೋರು ಮಾತ್ರ ತೊಗೊಳ್ರಿ, ಇಲ್ಲ ಅಂತಂದರೆ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ. ಅದರ್ ತಿಂಗು ನಾನು ಹೇಳ್ದಂಗೆ ಈ ಗಾಡಿಗೆ ಸರ್ವಿಸ್ ಮಾಡಿಸ್ಬೇಕು ಅಂತಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಓಲಾ ಸರ್ವಿಸ್ ಅವ್ರಿಗೆ ನಿಮಗೆ ಗಾಡಿನ ಅವರೇ ಮನೆ ಹತ್ರದಿಂದ ಪಿಕಪ್ ಮಾಡ್ಕೊಂಡು ಹೋಗಿ ಸರ್ವಿಸ್ ಜೈ ಶ್ರೀರಾಮ್. ಬಾಯ್ಸ್ ಎಲ್ಲರೂ ಹೆಂಗಿದ್ದೀರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ತುಂಬ ಜನಕ್ಕೆ ಒಂದು ಡೌಟ್ ಇತ್ತು, ಓಲಾ ಕೇರ್ ಪ್ಲಸ್ ಮತ್ತು ಏನು ಬ್ರೋ ಓಲಾ ಕೇರ್ ಪ್ಲಸ್ ಅಂದರೆ ಓಲಾ ಕೇರ್ ಪ್ಲಸ್ ಏನು ಅಂದರೆ, ಇದು ನನಗೆ ಫಸ್ಟ್ ಜನ್ ಓಲಾ ತೊಗೊಂಡಾಗಿಂದ ಇದು ನಂಗೆ ತುಂಬ ಮೆಸೇಜಸ್ ಬಂದಿರೋದು. ನಾನು ಅವಾಗ ಅಷ್ಟೊಂದು ತಿಳ್ಕೊಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಇವಾಗ ನನಗೆ ತುಂಬ ಬೆನಿಫಿಟ್ಸ್ ಇದೆ ಅಂತ ಅನಿಸ್ತಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಈ ಬೇಸಿಕಲಿ ಓಲಾ ಕೇರ್ ಪ್ಲಸ್ ಅಂತಂದರೆ, ಓಲಾ ಕೇರ್ ಪ್ಲಸ್ ಬಂದ್ಬಿಟ್ಟು ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನು. ಅದರದ್ದು ಬೆನಿಫಿಟ್ಸ್ ಏನೇನಿದೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ರಿ. ಫಸ್ಟ್ ತಿಂಗು ಬಂದ್ಬಿಟ್ಟು ಫ್ರೀ ಡೋರ್ ಸ್ಟೆಪ್ ಪಿಕಪ್ ಆ್ಯಂಡ್ ಡ್ರಾಪು. ಗಾಡಿಗೆ ಸರ್ವಿಸ್ ಮಾಡಿಸ್ಬೇಕು ಅಂತಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಓಲಾ ಸರ್ವಿಸ್ ಅವ್ರಿಗೆ ನಿಮಗೆ ಗಾಡಿನ ಅವರೇ ಮನೆ ಹತ್ರದಿಂದ ಪಿಕಪ್ ಮಾಡ್ಕೊಂಡು ಹೋಗಿ ಸರ್ವಿಸ್ ಮಾಡ್ಕೊಂಬಂದು ತೊಗೊಂಬಂದು ಮತ್ತೆ ಮನೆ ಹತ್ರ ಬಿಡ್ತಾರೆ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ರೋಡ್ ಸೈಡ್ ಅಸಿಸ್ಟೆಂಟು. ನಿಮ್ಮ ಗಾಡಿ ಏನಾದರೂ ಕೆಟ್ಟೋದ್ರೆ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಥ್ರೋಯಿಂಗ್ ಅವರೇ ತೊಗೊಂಡೋಗಿ ಗಾಡಿನ ನಿಯರ್ ಬೈ ನಿಯರ್ ಬೈ ಸರ್ವಿಸ್ ಸೆಂಟರ್ ಹತ್ರ ತೊಗೊಂಡೋಗ್ಬಿಟ್ಟು ರೆಡಿ ಮಾಡ್ಕೊಂಬಂದು ಕೊಡ್ತಾರೆ. ಥರ್ಡ್ ಥಿಂಗ್ ಬಂದ್ಬಿಟ್ಟು ಫ್ರೀ ಕನ್ಸ್ಯೂಮಬಲ್ಸ್ ಗುರು ಬ್ರೇಕ್ ಪ್ಯಾಡ್ಸು ಮತ್ತು ಬೇರಿಂಗ್ಸು ಅದೆಲ್ಲ ಇರುತ್ತಲ್ಲ, ಇಫ್ ಇನ್ ಕೇಸ್ ಹೋದರೆ ಅದನ್ನೆಲ್ಲ ಒನ್ ಟೈಮ್ ಇಲ್ಲ 2 ಟೈಮ್ಸು ರಿಪ್ಲೇಸ್ ಮಾಡಿಕೊಡ್ತಾರೆ. ಆ್ಯಂಡ್ ಅದೇನಾದರೂ ಬೆನಿಫಿಟ್ಸ್ ಇದೆ ಅಂತ ಮುಂದೆ ಓಡಿಸ್ಕೊಂಡು ಮಾತಾಡ್ತೀನಿ ಬನ್ನಿ, ಬಿಕಾಸ್ ಒಂದು ಕಡೆ ನಿಂತ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ ವ್ಲಾಗು. ಅದರದ್ದೆಲ್ಲ ಏನಾದರೂ ಬೆನಿಫಿಟ್ಸ್ ಇದೆಯಾ ಬ್ರೋ, ನಾನು ಜಾಸ್ತಿ ಓಡಿಸಲ್ಲ, ನಾನು ತೊಗೊಬೋದಾ ಅದು ಇದು ಅಂತೆಲ್ಲ ಕೇಳೋದಾದರೆ ಈ ವಿಡಿಯೋನ ನೀವು ನೋಡ್ರಿ, ಡೀಟೇಲಾಗಿ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಇಫ್ ಇನ್ ಕೇಸ್ ನಿಮ್ಮ ಹತ್ರನೂ ಮುಂಚೆಯಿಂದ ಓಲಾ ಐತೆ ನನ್ನ ಹತ್ರ, ನಾನು ತೊಗೊಬೋದಾ ಇವಾಗ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನನಗೆ ಯೂಸ್ ಇದೆಯಾ ಗೈಸ್? ನಿಮ್ಮ ಹತ್ರ ಯಾರ ಹತ್ರನಾದರೂ ಓಲಾ ಇದ್ದರೆ ಇಲ್ಲಿ ತೊಗೊಳೋ ಪ್ಲ್ಯಾನ್ಸಲ್ಲಿ ಇದ್ದರೆ ಮುಂಚೆನೇ ಇದೊಂದು 2 ತಿಂಗಳನ್ನ ತಲೆಯಲ್ಲಿ ಇಕ್ಕೊಂಬಿಡ್ರಿ. ಫಸ್ಟು ಇನ್ಶೂರೆನ್ಸ್ನ ಯಾವುದೇ ಕಾರಣಕ್ಕೂ ಲ್ಯಾಪ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಆಗಲಿ ಈ ನಾರ್ಮಲ್ ಗಾಡಿ ಥರ ಅಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಏನಕ್ಕೆ ಅಂತಂದರೆ ಅದ್ರ ಕಾಸ್ಟ್ ಬಂದ್ಬಿಟ್ಟು ಸಿಗಾಪಟ್ಟೆ. ಇವಾಗ ನೋಡ್ರಿ, ಇವಾಗ ಈ ಗಾಡಿದು ರ್ಯಾಟ್ ಬೈಟ್ ಏನಾದರೂ ಆಗ್ಬಿಟ್ಟು ವೈರಿಂಗ್ ಎಲ್ಲ ಕಟ್ಟಾದರೆ 14,000 ರೂಪಾಯಿ ಇದೆ. S1 ಪ್ರೋಗೆ ವೈರಿಂಗ್ ಕಿಟ್ಟು 14,000 ಕೈಯಿಂದ ಹಾಕೋ ಬದಲು ಸುಮ್ಮನೆ ಇಫ್ ಇನ್ ಕೇಸ್ ರ್ಯಾಟ್ ಬೈಟ್ ಅದು ಇದು ಏನಾದರೂ ಆದರೆ ಇನ್ಶೂರೆನ್ಸಲ್ಲಿ ಜಸ್ಟ್ 100 ರೂಪೀಸ್ ಪೇ ಮಾಡಿದ್ರೆ ರಿಮೈನಿಂಗ್ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಯವ್ರು ಹಾಕ್ಬಿಟ್ಟು ಪೇ ಮಾಡ್ತಾರೆ. ಇನ್ಶೂರೆನ್ಸು ಮುಗೀತಿದ್ದಂಗೆ ಇನ್ಶೂರೆನ್ಸ್ನ ತಗೊಳ್ರಿ, ಅದೊಂದು ಗುಡ್ ಥಿಂಗು. ಆವಾಗ ಅದ್ರ ಜೊತೆ ನಿಮ್ಗೇನಾದರೂ ಈ ಕೇರ್ ಪ್ಲಸ್ಸು ಅದು ಇದೆಲ್ಲ ಇದ್ದರೆ ನಿಮಗೆ ಲೇಬರ್ ಕಾಸ್ಟ್ ಸಮೇತ ಬೀಳೋದಾಗುರು, ಅದೆಲ್ಲ ಫ್ರೀ ಆಫ್ ಕಾಸ್ಟೇ ಆಗುತ್ತೆ, ಅದು ವರ್ಷ ಆದಮೇಲೆ. ಆ್ಯಂಡ್ ಅದರ್ ತಿಂಗು ಇವಾಗ ಸ್ಟಾರ್ಟಿಂಗಲ್ಲಿ ಗಾಡಿ ತೊಗೊಬೇಕಾದ್ರೆ ಓಲಾ ಕೇರ್ ಪ್ಲಸ್ ತೊಗೊಂಡ್ರೆ ಏನು ಯೂಸ್ ಇಲ್ಲ ಅಂತ ಕೇಳ್ಬೋದು. ಯೂಸ್ ಇದೆ ಗುರು. ಎಂಥವ್ರಿಗೆ ಅಂತಂದರೆ, ನೀವೇನಾದರೂ ಗಾಡಿನ ತಿಂಗಳಿಗೆ 1000 ಕಿಲೋಮೀಟ್ರು ಇಲ್ಲಾಂದರೆ ಅದಕ್ಕಿಂತ ಜಾಸ್ತಿ ಓಡಿಸ್ತೀನಿ ಅನ್ನೋದಾದರೆ ಅದನ್ನು ಕಣ್ಣು ಮುಚ್ಕೊಂಡು ತೊಗೊಳ್ರಿ ಗುರು, ನಿಮ್ಗೆ ಸಿಕ್ಕಾಪಟ್ಟೆ ಯೂಸ್ ಐತೆ. ಜಸ್ಟ್ ಬಿಕಾಸ್ ಬ್ರೇಕ್ ಪ್ಯಾಡ್ಸ್ ಹೋದರೆ 700 ತನಕ ಬೀಳುತ್ತೆ ಗುರು. ಆ 700 ಅದರಲ್ಲೇ ಸೇವ್ ಆಗುತ್ತಾ? ಇಲ್ಲ ಗಾಡಿ ಏನಾದರೂ ಆನ್ ದ ಗೋ ಅಲ್ಲಿ ಎಲ್ಲಾದರೂ ಬ್ರೇಕ್ ಡೌನ್ ಆಯಿತಾ, ಥ್ರೋಯಿಂಗ್ ಅವರು ಅದಕ್ಕೊಂದು 1000 ರೂಪಾಯಿ ಪೇ ಮಾಡಬೇಕಾ, ಅದು ಉಳೀತು. ಅದು ವರ್ಷದಲ್ಲಿ 1 ಟೈಮ್ ಆಗುತ್ತೋ 2 ಟೈಮ್ ಆಗುತ್ತೋ 3 ಟೈಮ್ ಆಗುತ್ತೋ 4 ಟೈಮ್ ಆಗುತ್ತೋ ಹೇಳೋಕ್ಕಾಗಲ್ಲ. ಅದೆಷ್ಟೇ ಟೈಮ್ ಆಗಲಿ ವರ್ಷದೊಳಗಡೆ ಫ್ರೀ ಆಫ್ ಕಾಸ್ಟಲ್ಲಿ ಅದನ್ನೆಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ. ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಅದು ಇನ್ನೊಂದೈತೆ ಫ್ರೀ ಡೋರ್ ಸ್ಟೆಪ್ ಪಿಕಪ್ ಆ್ಯಂಡ್ ಡ್ರಾಪು. ಅದು ಅಷ್ಟೊಂದು ಯೂಸ್ ಆಗೋಲ್ಲ ಗುರು ಬೇಸಿಕಲಿ ಹೇಳಬೇಕು ಅಂತಂದರೆ. ಅದಕ್ಕೆ ಪ್ರಾಪರ್ ರೆಸ್ಪಾಂಡ್ ಇಲ್ಲ. ಇಫ್ ಗಾಡಿ ಬ್ರೇಕ್ ಡೌನ್ ಆಯಿತು, ಗಾಡಿನೇ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿದಾಗ ಬಂದು ಎತ್ಕೊಂಡು ಹೋಗ್ತಾರೆ. ಅದೊಂದು ಸ್ವಲ್ಪ ಬೆನಿಫಿಟ್ಸ್ ಇದೆ ಅಂತ ನಂಗೆ ಅನ್ನಿಸ್ತು. ಇಫ್ ಇನ್ ಕೇಸ್ ನೀವೇನಾದರೂ 1000ಕ್ಕಿಂತ ಜಾಸ್ತಿ ಅಂದರೆ 1000ಕ್ಕಿಂತ ಕಮ್ಮಿ ಓಡಿಸೋರಾದರೆ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ನಿಮ್ಗೆ ಅಷ್ಟೊಂದು ಯೂಸ್ ಇಲ್ಲ. ವರ್ಷ ಆದಮೇಲೆ ತೊಗೊಳ್ರಿ. ಅಂದರೆ 1 ವರ್ಷ ಮುಗಿದ್ಮೇಲೆ ನಿಮ್ಮ ಗಾಡಿ ತೊಗೊಂಡು 1 ವರ್ಷ ಆಗಿದೆ ಅಂದಮೇಲೆ ಅವಾಗ ತೊಗೊಳ್ರಿ. ಜಸ್ಟ್ ಬಿಕಾಸ್ ವರ್ಷದ ತನಕ ಸಾಮಾನ್ಯವಾಗಿ ಗಾಡಿಗಳೇನು ಪ್ರಾಬ್ಲಮ್ ಕೊಡೋಲ್ಲ, ಏನು ಪ್ರಾಬ್ಲಮ್ ಕೊಡೋಲ್ಲ ಗುರು ಗಾಡಿಗಳು. ಹೋದರೆ ಬ್ರೇಕ್ ಪ್ಯಾಡ್ಸ್ ಹೋಗೋದು 700 ರೂಪಾಯಿ ಅಷ್ಟೇ. ಅದೇ ನೀವೇನಾದರೂ 1000ಕ್ಕಿಂತ ಜಾಸ್ತಿ ಓಡಿಸೋರು, ಇಲ್ಲ ನಾನು ನೋಡ್ರಿ ಎಕ್ಸಾಂಪಲ್ಲು ತಿಂಗಳು ಒಂದು 2,000-3,000 ಕಿಲೋಮೀಟ್ರ್ ಓಡಿಸ್ತೀನಿ, ನನಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಎವ್ರಿ ಟೈಮ್ ಹೋದಾಗೂ ಲೇಬರ್ ಕಾಸ್ಟ್ ಉಳಿತಾ ನನಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ವರ್ಷದಲ್ಲಿ ಒಂದು 2 ಟೈಮ್ ಇಲ್ಲ 3 ಟೈಮ್ ಮಿನಿಮಮ್ ಬ್ರೇಕ್ ಪ್ಯಾಡ್ ನಾನು ಚೇಂಜ್ ಮಾಡಿಸಬೇಕಾಗುತ್ತೆ. ನನ್ನಂತವನಿಗೆ ಇದು ತುಂಬ ಯೂಸ್ ಇದೆ. ಜಾಸ್ತಿ ಓಡಿಸೋರು ಮಾತ್ರ ತೊಗೊಳ್ರಿ, ಇಲ್ಲ ಅಂತಂದರೆ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ. ಅದರ್ ತಿಂಗು ನಾನು ಹೇಳ್ದಂಗೆ ಇನ್ಶೂರೆನ್ಸ್ನ ಮಾತ್ರ ಪ್ರಾಪರಾಗಿ ಟೈಮ್ ಟು ಟೈಮ್ ಪೇ ಮಾಡ್ಕೊಳ್ರಿ. ಬಿಕಾಸ್ ಎಲೆಕ್ಟ್ರಿಕ್ ಗಾಡಿ ಪಾರ್ಟ್ಸ್ ಆರ್ ಟು ಎಕ್ಸ್ಪೆನ್ಸಿವ್ ಗುರು. ವೈರಿಂಗ್ ಕಿಟ್ಟಿಗೆ 14,000 ಗುರು, ಯಾರು ಗುರು ಕೊಡ್ತಾರೆ 14,000 ವೈರಿಂಗ್ ಕಿಟ್ಟಿಗೆ? ಬಟ್ ಇನ್ಶೂರೆನ್ಸ್ ಇದ್ದರೆ ಇನ್ಶೂರೆನ್ಸಲ್ಲಿ ಕ್ಲೇಮ್ ಆಗುತ್ತೆ.
ನಂದು ಇವಾಗ ಹೊಸ ಗಾಡಿ 1 ವರ್ಷ ಆದಮೇಲೆ ಆದರೂ ಇನ್ಶೂರೆನ್ಸ್ ಪೇ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಿದ್ದೀನಿ. ನೀವು ಗಾಡಿ ಇಕ್ಕೊಂಡಿರೋರು 1 ವರ್ಷ ಆಗಿದ್ದರೆ ಅದರ ಮೇಲೆ ತೊಗೊಳ್ರಿ ಕೇರ್ ಪ್ಲಸ್ಸು. ಯಾಕಂದರೆ ಅವಾಗ ಪ್ರಾಬ್ಲಮ್ಸ್ ಬರೋದು ಅವಾಗ ಸ್ಟಾರ್ಟ್ ಆಗ್ಬೋದು, ಮೇ ಬಿ ಆವಾಗ ನಿಮ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಅದರ್ ತಿಂಗು ಜಾಸ್ತಿ ಓಡಿಸೋರು ತೊಗೊಳ್ರಿ, ನಿಮಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ನನಗೆ ಸ್ವಲ್ಪ ಫಸ್ಟ್ ಜನ್ ಇಕ್ಕೊಂಡಾಗಿಂದ ಹೇಳ್ತಿದ್ನಲ್ವ, ತುಂಬ ಮೆಸೇಜಸ್ ಬಂದಿದೆ ನನಗೆ, ಕೇರ್ ಪ್ಲಸ್ ತೊಗೊಬೋದಾ ಬ್ರೋ, ತೊಗೊಂಡ್ರೆ ಯೂಸ್ ಇದೆಯಾ, ಬೆನಿಫಿಟ್ಸ್ ಏನೇನೈತೆ ಅದ್ರದ್ದು, ಅದು ಇದು ಅಂತೆಲ್ಲ ಕೇಳಿದ್ರಿ. ನಂಗೆ ಅಷ್ಟೊಂದು ನಾನು ಬ್ಲಾಗಿಂಗ್ ಬೇರೆ ಬಿಟ್ಬಿಟ್ಟಿದ್ದೆ, ಅದಕ್ಕೋಸ್ಕರ ನಾನು ಅಷ್ಟೊಂದು ಏನೂ ಇದು ಮಾಡಿಲ್ಲ. ಇವಾಗ ಸ್ವಲ್ಪ ಕ್ಯೂರಿಯಾಸಿಟಿ ನನಗೂ ಜಾಸ್ತಿ ಆಗಿತ್ತು, ಅದಕ್ಕೋಸ್ಕರ ಶೋರೂಮ್ಗೆ ಹೋಗಿ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಕೇರ್ ಪ್ಲಸ್ಸು ಯೂಸ್ ಆಗುತ್ತೆ ಗುರು. ಜಸ್ಟ್ ಬಿಕಾಸ್ ನನ್ನ ಫ್ರೆಂಡು ಒಬ್ಬ ತೊಗೊಂಡಿದ್ದ ಗಾಡಿ ರೀಸೆಂಟ್ಲಿ, ಸ್ಯಾಮ್ ಅಂತ, ನಿಮಗೆಲ್ಲ ಗೊತ್ತಿರ್ಬೋದು, ಬ್ಲೂ ಕಲರ್ R15 ಇದೆಯಲ್ಲ ಅವ್ನ ಗಾಡಿಲೂ ಬ್ರೇಕ್ ಪ್ಯಾಡ್ ಹೋಗಿದ್ದಾಗ ಫ್ರೀ ಆಫ್ ಕಾಸ್ಟಲ್ಲಿ ಹೊಸ ಬ್ರೇಕ್ ಪ್ಯಾಡು ಹಿಂದೆದು ಹೋಗಿತ್ತು, ಹಾಕ್ಕೊಟ್ಟವ್ರೆ. ನಮಗೇನು ಪೇ ಮಾಡಬೇಕಾಗಿರಲಿಲ್ಲ ಗುರು, ಯಾಕಂದರೆ ಕೇರ್ ಪ್ಲಸ್ ಇತ್ತು, ಅದಕ್ಕೋಸ್ಕರ. ಅದು ಒಂದೇಕೆ ಅಂತಲ್ಲ, ಬೇರೆದು ಇಫ್ ಇನ್ ಕೇಸ್ ಏನಾದರೂ ಹೋಗಿದ್ರೆ ನಾವು ಅಲ್ಲೇ ಚೇಂಜ್ ಮಾಡಿಸ್ತಿದ್ರಿ, ಏನು ದುಡ್ಡು ಕೊಡೋಂಗಿಲ್ಲಲ್ಲ ಅಂತ. ಕೇರ್ ಪ್ಲಸ್ ಬಗ್ಗೆ ತುಂಬ ಜನ ಗೊತ್ತಿಲ್ಲ. ಅದು ಏನಕ್ಕೆ ಯಾವಾಗ ತೊಗೊಂಡ್ರೆ ಬೆಸ್ಟು ಅಂತೆಲ್ಲ ಕೇಳ್ಬೋದು. ಗಾಡಿ ತೊಗೊಬೇಕಾದಾಗ ಸಮ್ಟೈಮ್ಸಲ್ಲಿ ಆಫರ್ ಕೊಟ್ಟಿರ್ತಾರೆ ಗುರು, ಕೇರ್ ಪ್ಲಸ್ ಮೇಲೆ ಅಪ್ ಟು 50% ತನಕ ಡಿಸ್ಕೌಂಟ್ ಇರ್ಬೋದು, ಒಂದೊಂದು ಟೈಮ್ ಫ್ರೀ ಆಗೇ ಇರುತ್ತೆ. ಅವಾಗೆಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ರಿ. ನಾನು ತೊಗೊಂಡಾಗ ನನ್ನ ಗಾಡಿಗೆ ಫ್ರೀ ಆಫ್ ಕಾಸ್ಟಲ್ಲೇ ಆ್ಯಡ್ ಆಗೈತೆ, ನಾನೇನು ಅದಕ್ಕೆ ಪೇ ಮಾಡಿಲ್ಲ ಎಕ್ಸ್ಟ್ರಾ ಅಮೌಂಟ್ ಅದು ಇದು ಅಂತೆಲ್ಲ. ತೊಗೊಳೋ ಟೈಮಲ್ಲಿ ಒಂದು ಟೈಮ್ ಚೆಕ್ ಮಾಡಿರಿ, ಫ್ರೀ ಆಫ್ ಕಾಸ್ಟು ಇಲ್ಲ ಏನಾದರೂ ಡಿಸ್ಕೌಂಟ್ ಇದ್ದರೆ ತೊಗೊಳ್ರಿ. ಬೇಸ್ಡ್ ಅಪಾನ್ ಯುವರ್ ಯೂಸೇಜ್ನ ಅದನ್ನು ಡಿಸೈಡ್ ಮಾಡಿರಿ ತೊಗೊಬೇಕಾ ಬೇಡ ಅಂತ, ಅವಾಗೇ ನಿಮ್ಗೊಂದು ಐಡಿಯಾ ಬರುತ್ತೆ. ಇವಾಗ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೊಂದು ಸ್ವಲ್ಪ ಬೇಸಿಕ್ ಥಿಂಗ್ಸ್ ಬಗ್ಗೆ ಗೊತ್ತಾಗಿರುತ್ತೆ, ಲೈಕ್ ಐಡಿಯಾ. ಇವಾಗ ನಾನು ತೊಗೊಂಡ್ರೆ ಯೂಸ್ ಇದೆಯಲ್ಲ ಅಂತ ನಿಮಗೆ ಇವಾಗ ತಲೆಯಲ್ಲಿ ಬಂದಿರುತ್ತೆ, ನೀವು ಡಿಸೈಡ್ ಮಾಡ್ಕೊಳ್ರಿ ಗುರು. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನಾದರೂ ಒಂದು ಮಾಡಿರಿ. ನಿಮ್ಗೆ ಫ್ರೆಂಡ್ಸ್ ಯಾರಾದರೂ ಓಲಾ ಗಾಡಿ ತೊಗೊಬೇಕು ಅಂತಿರೋರ ಹತ್ರ ಶೇರ್ ಮಾಡಿರಿ, ಸೊ ದಟ್ ಅವ್ರಿಗೂ ಒಂದು ರಫ್ ಐಡಿಯಾ ಬರುತ್ತೆ ತೊಗೊಳೋದಕ್ಕೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಸಿಂಪಲ್ ಆಗಿರುತ್ತೆ ಗುರು. ಇದು ಓಲಾ ಕೇರ್ ಬಗ್ಗೆ ತಿಳಿಸೋ ಅಂಥ ಅಷ್ಟೊಂದೇನು ಇನ್ಫಾರ್ಮೇಷನ್ಸ್ ಇಲ್ಲ, ನಾನು ಇದ್ರ ಬಗ್ಗೆ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ, ಓಕೆನಾ. ಇಫ್ ಇನ್ ಕೇಸ್ ನಿಮ್ಗೆ ಇನ್ನೇನಾದರೂ ರಿಲೇಟೆಡ್ ಡೌಟ್ಸ್ ಇದ್ದರೆ ಹೇಳ್ರಿ, ಕ್ಲಾರಿಫೈ ಮಾಡ್ತೀನಿ. ಜೈ ಶ್ರೀರಾಮ್. ನಾನು ನಿಮ್ಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಸಿಗ್ತೀನಿ. ಟಿಲ್ ದಟ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಗೈಸ್.